ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಸಂಡೂರಿನ ತಾಲೂಕು ಕಚೇರಿಯಲ್ಲಿ ಮಹಾಯೋಗಿ ವೇಮನ ಜಯಂತಿ ಜರುಗಿತು. ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸಂದೇಶದೊಂದಿಗೆ ಸಮಾಜ ಸುಧಾರಣಾ ಸಂದೇಶಗಳನ್ನು ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದೊಂದಿಗೆ ಸಮಾಜದ ಎಲ್ಲ ಮುಖಂಡರನ್ನ ಒಗ್ಗೂಡಿಸಿ ಜಯಂತಿಯನ್ನ ಆಚರಣೆ ಮಾಡಲಾಯಿತು. ನಮ್ಮೊಳಗಿನ ಛಲವನ್ನ ಜಾಗೃತಿಗೊಳಿಸಿ ಸ್ವಾಭಿಮಾನದ ಬದುಕಿಗೆ ದಾರಿ ತೋರಿದ ಮಹಾನ್ ಚಿಂತಕ ಶ್ರೀ ವೇಮನರ ಜಯಂತಿಯನ್ನ ತಾಲೂಕು ಆಡಳಿತದೊಂದಿಗೆ ನಡೆಸಲಾಯಿತು. ವೇಮನರ ಪ್ರತಿಯೊಂದು ನುಡಿ ನಮ್ಮ ಜೀವನಕ್ಕೆ ದಾರಿದೀಪದಂತೆ ಪ್ರಕಾಶಿಸುತ್ತದೆ. ಮಾನವೀಯ ಮೌಲ್ಯಗಳು, ಆತ್ಮಗೌರವ, ಸಮಾನತೆ ಮತ್ತು ಸಮಾಜಮುಖಿ ಚಿಂತನೆಗಳು ಅವರ ಪದ್ಯಗಳಲ್ಲಿ ಸಹಜವಾಗಿ ಹರಿದು ಬರುತ್ತದೆ. ಅಂತಹ ಮಹಾನ್ ಚಿಂತಕರ ಜಯಂತಿಯನ್ನ ಇಂದು ಸಂಡೂರಿನಲ್ಲಿ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಂಡೂರಿನ ತಾಲೂಕು ದಂಡಾಧಿಕಾರಿಗಳು ಅನಿಲ್ ಕುಮಾರ್ ಜಿ, ಗ್ರೇಡ್ 2 ತಹಶೀಲ್ದಾರ್ ಸುಧಾ ಅರಮನೆ, ಶಿವಕುಮಾರ್, ಹಿರಿಯರಾದ ತುಮಟಿ ಲಕ್ಷ್ಮಣ, ರೈತ ಸಂಘದ ಮಿಲ್ಕಿ ನಾಯ್ಡು, ವಿರುಪನಗೌಡ, ಪ್ರವೀಣ್, ಮಹೇಶ್, ಜಗದೀಶ್, ಮಂಜುನಾಥ್, ಉಮೇಶ್, ಮಲ್ಲಿಕಾರ್ಜುನ್, ರಾಮಚಂದ್ರಪ್ಪ, ಭೀಮನಗೌಡ, ಕಾಮಾಕ್ಷಮ್ಮ, ಮಂಜುಳಾ, ಪವಿತ್ರ, ನೀಲಮ್ಮ, ಇನ್ನು ಹಲವರು ಸಮಾಜದ ಹಿರಿಯರು ಮುಖಂಡರು ಉಪಸ್ಥಿತರಿದ್ದರು. ವರದಿಗಾರರು ಮಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. ಕಾರ್ಯಕ್ರಮದ ಅಂಗವಾಗಿ ಇಂದು ತಾಲೂಕು ಆಡಳಿತದಲ್ಲಿ ಎಲ್ಲ ಅಧಿಕಾರಿಗಳು ನಮಗೆ ಸಹಕಾರ ಕೊಟ್ಟಿರುವುದರಿಂದ ಎಲ್ಲ ಸಮಾಜದವರು ಬಂದು ಇಲ್ಲಿ ವೇಮನ ಜಯಂತಿ ಮಾಡೋದಕ್ಕೆ ಒಂದು ಅನುಕೂಲ ಆಯಿತು. ಈ ವೇಮನ ಜಯಂತಿ ಹೆಚ್ಚು ಹೆಚ್ಚು ಪ್ರಯೋಜನ ಆಗಬೇಕು, ಜನಗಳಿಗೆ ತಿಳಿಸ್ಬೇಕಾದ್ರೆ ಪ್ರತಿಯೊಂದು ಹಳ್ಳಿಯಾಗೂ ಇದರ ವೇಮನ ಹೆಂಗಿದ್ದ ರೆಡ್ಡಿ ಯಾವ ಥರ ಬೆಳೆದು ನ್ಯಾಯ ನೀತಿ ಧರ್ಮ ಯಾವ ಥರ ಇದ್ರ ಅದನ್ನು ಈಗಿನ ಪೀಳಿಗೆಗೆ ಎಲ್ಲರಿಗೂ ತಿಳಿಸ್ಬೇಕಾಗುತ್ತೆ ನಾವು. ಅದರಿಂದ ಹೆಚ್ಚು ಪ್ರವಚನಗಳನ್ನು ಹೇಳುವ ಮುಖಾಂತರ ಈ ಜಿಲ್ಲಾಡಳಿತ, ತಾಲೂಕು ಆಡಳಿತ ಆಗಲಿ ಎಲ್ಲರೂ ಇನ್ನೂ ಸೂಕ್ತ ಹೆಚ್ಚಿನ ಜನ ಬಂದು ಇದರ ಬಗ್ಗೆ ಹೆಚ್ಚು ವೇಮನ ಬಗ್ಗೆ ಹೇಳುವುದರಿಂದ ಎಲ್ಲ ವೇಮನ ಜಯಂತಿ ಯಾವ ಥರ ಮಾಡಬೇಕು ಅನ್ನೋದು ಗೊತ್ತಾಗ್ತದೆ. ಇದು ಇಷ್ಟಕ್ಕೆ ಸೀಮಿತವಾಗಿರಬಾರ್ದು, ಇದು ಪ್ರತಿಯೊಂದು ಹಳ್ಳಿಗೂ ಗ್ರಾಮಕ್ಕೂ ಎಲ್ಲ ಇದಕ್ಕೂ ಹೋಗಬೇಕು. ಎಲ್ಲ ಅಧಿಕಾರಿಗಳು ಈ ಥರ ಶ್ರದ್ಧೆಯಿಂದ ಮಾಡಬೇಕಂತೇಳಿ ನಾನು ಈ ವೇಮನ ಜಯಂತಿಗೆ ಬಂದಿರತಕ್ಕಂಥ ಎಲ್ಲ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ನಿಮಿಸುತ್ತಾ ನನ್ನ ವಂದನೆಗಳನ್ನು ತಿಳಿಸುತ್ತೇನೆ. ಆಂಧ್ರ ಪ್ರದೇಶದ ತೆಲುಗಿನ ಶ್ರೇಷ್ಠ ವಚನಕಾರರು, ಕವಿ, ಸಮಾಜ ಚಿಂತಕರು, ಮಾನವ ಕುಲದ ಏಳಿಗೆಗಾಗಿ ಶ್ರಮಿಸಿದವರು ಶ್ರೀ ವೇಮನಾಯರು. ಯಾವ ರೀತಿಯಾಗಿ ಕರ್ನಾಟಕದಲ್ಲಿ ಸರ್ವಜ್ಞ ಉಳಿದರೋ ಅದೇ ರೀತಿಯಾಗಿ ಆಂಧ್ರದಲ್ಲಿ ಜನಿಸಿರ್ತಕ್ಕಂಥ 15ನೇ ಶತಮಾನದಲ್ಲಿ ಜನಿಸಿರ್ತಕ್ಕಂಥ ವೇಮನ ಇವರು ಆಡು ಭಾಷೆಯಲ್ಲಿ ಜನಸಾಮಾನ್ಯರಿಗೆ ಅರ್ಥವಾಗುವ ರೀತಿಯೊಳಗೆ ವಚನಗಳನ್ನ ಬರೆದು ಸಮಾಜದ ಅಂಕುಡೊಂಗುಗಳನ್ನ ತಿರ್ತಕ್ಕಂಥ, ಮಾನವ ಕುಲವನ್ನ ಸರಿದಾರಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಏನೆಲ್ಲ ಅವರಿಗೆ ಬುದ್ಧಿವಾದದ ವಿಷಯಗಳನ್ನು ಹೇಳಬೇಕಾಗಿತ್ತೋ ಅದನ್ನ ಬಹಳಷ್ಟು ನಿಷ್ಠೂರತೆಯಿಂದ ಹೇಳಿರ್ತಕ್ಕಂಥವರು ವೇಮನಾಯವರು. ಅಂದ್ರೆ ಮಾನವ ಜನ್ಮ ಅಂತಕ್ಕಂಥದ್ದು ಇಲ್ಲಿ ಯಾವುದೇ ಒಂದು ಸಾರ್ಥಕತೆ ಇಲ್ಲದೆ ಹೋಗಬಾರ್ದು. ಸ್ವಾರ್ಥಕ್ಕಾಗಿ ನಾವು ಬದುಕೋದಲ್ಲ, ಸಮಾಜಕ್ಕಾಗಿ ನಾವು ಬದುಕಬೇಕು. ಆ ಮೂಲಕ ನಮ್ಮ ಬದುಕನ್ನ ಸಾರ್ಥಕ ಮಾಡ್ಕೋಬೇಕು ಅಂತಕ್ಕಂಥ ಮಹದಾಸೆಯನ್ನು ಇಟ್ಟುಕೊಂಡು ಸರ್ವರಿಗೂ ಸಮಬಾಳು ಅಂತಕ್ಕಂಥ ಚಿಂತನೆ ಇದೆ. ಆ ಚಿಂತನೆಗೆ ವೇಮನವರು ಬಹುದೊಡ್ಡ ಶ್ರಮವನ್ನ ಹಾಕ್ತಾರೆ. ಕ್ರಿಸ್ತಶಕ 1421ರಲ್ಲಿ ಆಂಧ್ರ ಪ್ರದೇಶದ ಮುಗುಚಿಪಲ್ಲಿಯ ಕೋಮಗಿರಿ ವೇಮ ಗೋಪಾಲ ಮತ್ತು ಮಲ್ಲ ಮಾಂಬೆ ಅಂತಕ್ಕಂಥ ದಂಪತಿಗಳ ಮಗನಾಗಿ ವೇಮನವರು ಜನಿಸ್ತಾರೆ. ವೇಮನವರು ತಾಯಿ ಇದ್ದವರಿಂದ, ಹೊರ ಹುಟ್ಟಿದವರಿಂದ, ಸಂಬಂಧಿಕರಿಂದ ಅನಾಧಾರಕ್ಕೆ ಗುರಿಯಾಗಿ ದುಶ್ಚಟಗಳ ದಾಸನಾಗ್ತಾರೆ. ನೋಡಿ ಎಂತ ಒಂದು ಜೀವನ ಇತಿಹಾಸ ಇದೆ ಇವರು ಅಂತೇಳಿ. ಇಡೀ ಕುಟುಂಬದಲ್ಲಿ ಇವರನ್ನ ಎಲ್ಲರೂ ಕೂಡ ತಿರಸ್ಕಾರದಿಂದ ಬೇಡವಾದವನಂತೆ ನೋಡುತ್ತಿದ್ದಾಗ
ಇವರು ಅನಿರೀಕ್ಷಿತವಾಗಿ ದುರಭ್ಯಾಸ ದುಷ್ಟರ ಸಹವಾಸವನ್ನು ಮಾಡಿ ದುಶ್ಚಟಗಳಿಗೆ ದಾಸರಾಗ್ತಾರೆ. ಅಂದ್ರೆ ಯಾವಾಗಲೂ ಕೂಡ ಮದ್ಯಪಾನ ಮಾಡೋದು, ಜೂಜಾಡೋದು, ಈ ರೀತಿಯಾಗಿರ್ತಕ್ಕಂಥ ದುಶ್ಚಟಗಳಿಗೆ ದಾಸರಾಗಿ ತಮ್ಮ ಬದುಕನ್ನು ಕಳೆಯಲಿಕ್ಕೆ ಆರಂಭಿಸ್ತಾರೆ. ಪರಸ್ತ್ರೀ ಸಂಘದಲ್ಲಿ ವಿಷಯಾಸಕ್ತನಾದ ವೇಮನ ಭೋಗಾಸಕ್ತನಾಗುತ್ತಾನೆ. ವೇಶ್ಯಾಸ್ತ್ರೀಯೊಬ್ಬಳ ಸಹವಾಸ ಮಾಡಿ ಮನೆಯ ಸಂಪತ್ತನ್ನೆಲ್ಲ ಹಾಳು ಮಾಡುತ್ತಾನೆ. ತಾಲೂಕು ಆಡಳಿತ ಸಿಬ್ಬಂದಿ ವರ್ಗದವರಿಗೆ ಹಾಗೂ ವೇಮರೆಡ್ಡಿ ಮಲ್ಲಮ್ಮ ಹಾಗೂ ವೇಮರೆಡ್ಡಿ ವೇಮ ಮತ್ತು ಹೇಮ ಎರಡು ಒಂದೇ ಅಂತ ತಿಳಿಸಿದ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲರೂ ರೆಡ್ಡಿ ಜನಾಂಗದವರಿಗೆ ನಾನು ಈ ಮೂಲಕ ಸೂಚನೆ ಕೊಡುವುದೇನೆಂದ್ರೆ, ಹೇಮ ವೇಮ ಎರಡು ಒಂದೇ, ರೆಡ್ಡಿ ಎಲ್ಲ ಒಂದೇ. ಅದರಲ್ಲಿ ಪಂಗಡಗಳು ಹಲವಾರು ಕೂಡ ನಾವೆಲ್ಲ ಒಗ್ಗಟ್ಟಾಗಿರೋಣ. ಮುಂದೆ ಬರ್ತಕ್ಕಂಥ ಯಾವುದೇ ಈ ಯೋಜನೆ, ಸರ್ಕಾರದ ಯೋಜನೆಗಳಲ್ಲಿ ನಮಗಾದಂತ ಸೀಮಿತ ಕನಿಷ್ಠ ಏನು ಈ ಸರ್ಕಾರ ಸೌಲಭ್ಯಗಳನ್ನ ಅವರು ಕೊಡಬೇಕು. ಮತ್ತೆ ಈ ತಾಲೂಕು ಆಡಳಿತವರಿಗೆ ನಾನು ಈ ಒಂದು ವೇದಿಕೆ ಮುಖಾಂತರ ತಿಳಿಸುವುದೇನೆಂದ್ರೆ, ನಮ್ಮ ಸಮುದಾಯಕ್ಕೆ ನಮ್ಮದೇ ಆದಂತ ಏನು ಕೊಡುಗೆ ಇದೆ. ಪ್ರಥಮ ರಾಜ್ಯದಲ್ಲಿ ಏನು ಮುಖ್ಯಮಂತ್ರಿ ಕೆ.ಸಿ. ರೆಡ್ಡಿ ಅವರಾದರು, ಅದು ಕೂಡ ನಮ್ಮ ಒಂದು ಏನು ಸಮುದಾಯಕ್ಕೆ ಒಂದು ಹೆಗ್ಗಳಿಕೆ. ಕೆ.ಸಿ. ರೆಡ್ಡಿ ಅವರು ಪ್ರಥಮ ಮುಖ್ಯಮಂತ್ರಿಯಾಗಿ ಏನು ಈ ಮೈಸೂರು ಆಸ್ಥಾನದಲ್ಲಿದ್ದಾಗ ನಮ್ಮದೇ ಏನು ಕೆ.ಸಿ. ರೆಡ್ಡಿ ಅವರು ಮುಖ್ಯಮಂತ್ರಿಯಾಗಿ ಅವರು ನಮ್ಮ ಸಮುದಾಯನ ಹೆಚ್ಚು ಬೆಳಗಿದ್ದಾರೆ. ಹಾಗೂ ಎಂ ರೆಡ್ಡಿ ಮಲ್ಲಮ್ಮನವರು ಕೂಡ ಇಡೀ ನಮ್ಮ ಜಗತ್ತಿಗೆ ಗೊತ್ತು, ಕರ್ನಾಟಕಕ್ಕೆ ಗೊತ್ತು, ಇಡೀ ಆಂಧ್ರಕ್ಕೆ ಗೊತ್ತು. ಅದೇ ರೀತಿ ಎಂ ರೆಡ್ಡಿ ಮಲ್ಲಮ್ಮನವರ ಹಾಗೂ ಹೇಮರೆಡ್ಡಿ ಮತ್ತು ವೇಮರೆಡ್ಡಿ ಇವರ ಜೀವನ ಚರಿತ್ರೆ, ಅವರ ಆದರ್ಶಗಳನ್ನ ನಾವು ನಡಿಬೇಕು. ಅವರ ಆದರ್ಶಗಳನ್ನ ಇಡೀ ಮಾನವ ಕುಲಕ್ಕೆ ಎಲ್ಲರೂ ಒಂದೇ ಅಂತ ತಿಳಿಸುತ್ತಿರ್ತಕ್ಕಂಥ ನಮ್ಮ ವೇಮನವರ ಆದರ್ಶದಲ್ಲಿ ನಾವೆಲ್ಲರೂ ಇವತ್ತು ಬೆಳೆಯೋಣ, ಅವರ ಆಶಯದಲ್ಲಿ ನಾವು ಕಲಿಯೋಣ ಅಂತ ಹೇಳ್ತಾ, ನಮ್ಮ ಮುಂದೆ ಬರ್ತಿರ್ತಕ್ಕಂಥ ಪೀಳಿಗೆಗೆ ನಾವು ಅದನ್ನ ಉಳಿಸ್ಕೊಂಡು ಹೋಗ್ಬೇಕಂತಂದ್ರೆ ಇಂಥ ಕಾರ್ಯಕ್ರಮಗಳನ್ನ ನಾವು ಮಾಡಲೇಬೇಕು. ಆಗ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿಯರೇ ಹಾಗೂ ಮತ್ತು ಅಣ್ಣಂದಿರೇ ಇರ್ತಕ್ಕಂಥ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ತಿಳಿಸುವುದಂದ್ರೆ, ಈ ವರ್ಷ ನಾವು ಏನು ಈ ಕಾರ್ಯಕ್ರಮಕ್ಕೆ ಅಲ್ಪ ಕ್ಷಣದಲ್ಲಿ ಏನೋ ಒಂದು 30-40 ಜನ ಬಂದಿದ್ದೀವಿ. ಮುಂದಿನ ದಿವಸ ಇನ್ನು ಹೆಚ್ಚಾಗಿ ಒಂದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಡ್ಬೇಕು. ಮತ್ತೆ ಅದೇ ರೀತಿ ಮುಂದೆ ಬರ್ತಕ್ಕಂಥ ಮೇ 10ನೇ ತಾರೀಕು ಎಂ ರೆಡ್ಡಿ ಮಲ್ಲಮ್ಮನ ಜಯಂತಿ ಇರುತ್ತೆ. ಆ ಕಾರ್ಯಕ್ರಮಕ್ಕೆ ನಮ್ಮ ಇಡೀ ನಮ್ಮ ಸೊಂಡೂರು ತಾಲೂಕಿನ ರೆಡ್ಡಿ ಜನಾಂಗ ಬಾಂಧವರು ಹೆಚ್ಚಿನ ಮಟ್ಟಿಗೆ ಇಲ್ಲಿ ಸೊಂಡೂರು ಇದಕ್ಕೆ ತಾಲೂಕಾಫೀಸಿಗೆ ಎಲ್ಲರೂ ಬಂದು ಅವತ್ತು ಜಯಂತಿ ಕೂಡ ಮಾಡಬೇಕು. ಅದಕ್ಕೆ ಬೇಕಾದಂತ ಸಹಕಾರ, ಸೌಲಭ್ಯ ಮತ್ತು ಅನುಕೂಲಕರನ್ನ ನಮ್ಮ ತಾಲೂಕು ಆಡಳಿತ ಅನಿಲ್ ಕುಮಾರ್ ಸರ್ ಅವರು ಕೂಡ ನಮ್ಮ ಸಮುದಾಯದ ಬಗ್ಗೆ ಬಹಳ ಮೆಚ್ಚುಗೆ ಕೊಟ್ಟರು. ಅದೇ ರೀತಿ ಶಿವಕುಮಾರ್ ಸರ್ ಕೂಡ ಮೆಚ್ಚುಗೆ ಕೊಟ್ಟರು, ಮೇಡಮ್ ಅವರು ಕೂಡ ಮೆಚ್ಚುಗೆ ಕೊಟ್ಟರು. ಅದೇ ರೀತಿ ನಾವು ತಾಲೂಕು ಆಡಳಿತ ನಮಗೆ ಸಪೋರ್ಟ್ ಮಾಡೋದಾದ್ರೆ ನಾವೆಲ್ಲ ರೀತಿ ಕಾರ್ಯಕ್ರಮಗಳನ್ನ ನಾವು ಅತ್ಯುನ್ನತವಾಗಿ ಮಾಡ್ತೀವಿ. ನಮ್ಮ ಸಮುದಾಯ ಕೂಡ ನಾವು ಬಂದು ಇನ್ನೂ ಚೆನ್ನಾಗಿ ಮಾಡ್ತೀವಿ. ನಾವು ಇದೇ ರೀತಿ ಸಹಕಾರ ಕೊಡ್ಬೇಕಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ, ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.